ಬೆಂಗಳೂರಿನ ಅವಳಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ 4 ವಶಕ್ಕೆ ಕ್ಯಾಪ್ ಹಾಕಿರುವ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು 4 ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ. ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್, ಬೆನ್ನಿಗೆ ಬ್ಯಾಗ್, ಕೆಫೆಯಲ್ಲಿ ಬ್ಯಾಗ್ ಇಟ್ಟು ವೇಗವಾಗಿ ಹೊರಟು ಹೋಗಿದ್ದ ಶಂಕಿತ ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್ಗೆ ಸಿಸಿಟಿವಿ ದೃಶ್ಯಗಳು ಲಭ್ಯ. ಸಿಸಿಟಿವಿ ಕಣ್ತಪ್ಪಿಸಿ ಕಳ್ಳಾಟವಾಡಿದ್ದ ಆರೋಪಿ ಹೋಟೆಲ್ ಒಳಗೆ ಕ್ಯಾಮೆರಾಗಳ ಬಳಿ ತಲೆ ತಗ್ಗಿಸಿ ಕ್ಯಾಪ್ ಕಾಣುವ ರೀತಿ ಓಡಾಟ, ಫುಟ್ಪಾತ್ ಮೇಲೆ ಹೋಗದೆ ರಸ್ತೆಯ ಮಧ್ಯೆ ಅಡ್ಡಾದಿಡ್ಡಿ ಹೋಗಿದ್ದ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ಚುರುಕು. ಆರೋಪಿ ಪತ್ತೆಗಾಗಿ 8 ವಿಶೇಷ ತಂಡ ರಚನೆ. ಬಸ್ನಲ್ಲಿ ಬಂದವ ಹೋಟೆಲ್ನಲ್ಲಿ ಇಡ್ಲಿ ತಿಂದು ಬಾಂಬ್ ಬಿಟ್ಟಿರೋ ಮಾಹಿತಿ. ಆರೋಪಿ ಬಗ್ಗೆ ತೀವ್ರ ಶೋಧ ನಡೆಸ್ತಾ ಇರೋ ಎನ್ಐಎ ಟೀಮ್. ಅಕ್ಕಪಕ್ಕದ ಐಟಿ ಕಂಪನಿ ಬೀಜಗಳ ಬಳಿಯೂ ನಡೀತಾ ಇದೆ ಪರಿಶೀಲನೆ. ಹೊಸದಾಗಿ ಬಂದವರ ಬಗ್ಗೆ ಮಾಹಿತಿ ಸಂಗ್ರಹ. ಪಕ್ಕಾ ತರಬೇತಿ ಪಡೆದವನಿಂದಾನೇ ಕೃತ್ಯದ ಅನುಮಾನ. ತಂತ್ರಜ್ಞರಿಂದಾನೇ ಸ್ಫೋಟಕ ತಯಾರಾಗಿರುವ ಸಾಧ್ಯತೆ. ಬ್ಯಾಟರಿ ಕನೆಕ್ಟ್ ಮಾಡಿ ಸ್ಫೋಟಿಸಿರುವುದು ಪ್ರಾಥಮಿಕವಾಗಿ ಸ್ಪಷ್ಟ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಐಇಡಿ ಬಳಕೆ, ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ಕೂಡ ಬಳಸಿರುವ ಸಾಧ್ಯತೆ. ಸಾಕಷ್ಟು ದಿನಗಳ ಪ್ಲಾನಿಂಗ್ ಕೂಡ ಆಗಿರುವ ಅನುಮಾನ. ಎಲ್ಲ ಆಯಾಮಗಳಲ್ಲೂ ಪೊಲೀಸರಿಂದ ತನಿಖೆ ಚುರುಕು. ರಾಮೇಶ್ವರಂ ಕೆಫೆಯಲ್ಲಿ ಮುಂದುವರೆದ ಪರಿಶೀಲನೆ. ಎಫ್ಎಸ್ಎಲ್ ಎನ್ಐಎ ಟೀಮ್ನಿಂದ ತಪಾಸಣೆ. ಸ್ಫೋಟಕ್ಕೆ ಸಂಬಂಧಿಸಿದಂತಹ ಸಾಕ್ಷಿಗಳ ಸಂಗ್ರಹ. ಕೆಫೆಯ ಫ್ಲೋ ಸೂಪರ್ವೈಸರ್ ರಾಜೇಶ್ರಿಂದ ಕಂಪ್ಲೇಂಟ್. ಎಚ್ಎಎಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ವಾಶ್ ಬೇಸಿನ್, ಪ್ಲೇಟ್ ಇಡುವ ಸ್ಥಳದ ಮುಂದೆ ಸ್ಫೋಟ ಅಂತ ಮಾಹಿತಿ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಈ ಬ್ಲಾಸ್ಟ್ಗೂ ಸಾಮ್ಯತೆ. ಎರಡೂ ಕಡೆ ಸ್ಫೋಟವಾದಾಗ ಹೊರಬಂದಂಥ ಹೊಗೆ ಒಂದೇ ಮಾದರಿ. ಅಲ್ಲೂ ಇಲ್ಲೂ ಬ್ಯಾಟರಿ, ಡಿಟೋನೇಟರ್, ನಟ್ಟು ಬೋಲ್ಟು ಬಳಸಿರೋದ್ರಿಂದ ಅನುಮಾನ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆರೋಪಿ ವಿಚಾರಣೆಗೂ ಪ್ಲಾನ್. ಶಾರೀಕ್ ಹಾಗೆ ಸಂಗಡಿಗರಿಂದ ಮಾಹಿತಿ ಕಲೆ ಹಾಕೋಕೆ ಪೊಲೀಸರ ಸಿದ್ಧತೆ. ಕೆಫೆ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳಿಗೆ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಚೆಕಿಂಗ್ಗೆ ತಯಾರಿ. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ ಆರೋಪಕ್ಕೂ ಬ್ಲಾಸ್ಟ್ಗೂ ಲಿಂಕ್ ಇದೆಯಾ? ಈ ಬಗ್ಗೆ ಊಹೆ ಮಾಡೋದಿಲ್ಲ ಎಂದ ಗೃಹ ಸಚಿವ. ತಪ್ಪಿತಸ್ಥರನ್ನ ಬಿಡೋ ಮಾತೇ ಇಲ್ಲ ಎಂದ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತ್ತೊಂದು ಕೃತ್ಯ ಎಸಗಿಬಿಡ್ತಾ ಐಸಿಸ್ ಸಂಘಟನೆ. ಚರ್ಚ್ ಸ್ಟ್ರೀಟ್ ಸ್ಫೋಟದ ಮಾದರಿಯಲ್ಲೇ ಕೆಫೆ ಬಳಿ ಬ್ಲಾಸ್ಟ್. ಹೀಗಾಗಿ ಐಸಿಸ್ ಸಂಘಟನೆಯ ಕೃತ್ಯ ಆಗಿರುವ ಶಂಕೆ. ಉಗ್ರ ಸಂಘಟನೆಯ ಕೃತ್ಯನ ಹೋಟೆಲ್ ವೈರತ್ವದ ಕಾರಣಕ್ಕೆ ನಡೆಯುತ್ತಾ ಬ್ಲಾಸ್ಟ್. ಇದೇ 2 ಪ್ರಮುಖ ಆಯಾಮದಲ್ಲಿ ಪೊಲೀಸರ ತನಿಖೆ. ಸ್ಫೋಟ ಮಾಡಿರೋದ್ರಿಂದ ಉಗ್ರ ಪಟ್ಟಿಗೆ ಸೇರೋದು ಕನ್ಫರ್ಮ್. ಸ್ಫೋಟಕ ತಯಾರಿಸಿದ್ದು ಹೇಗೆ, ಅದನ್ನೆಲ್ಲ ಒಂದ್ ಕಡೆ ಅಸೆಂಬಲ್ ಮಾಡಿದ್ದೆಲ್ಲಿ? ಸ್ಲೀಪರ್ ಸೆಲ್ಗಳು ಸಾಥ್ ಕೊಟ್ಟಿದ್ದಾರಾ? ತರಬೇತಿ ನೀಡಿದ್ಯಾರು? ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುವತ್ತ ಇನ್ವೆಸ್ಟಿಗೇಷನ್. ಲಾಡ್ಜ್, ಹೋಟೆಲ್ಗಳಲ್ಲಿ ಉಳ್ಕೊಂಡವರ ಮಾಹಿತಿ ನೀಡಿ. ಸ್ಥಳೀಯ ಠಾಣೆಗೆ ಮಾಹಿತಿ ನೀಡೋಕೆ ಮಾಲೀಕರಿಗೆ ಪೊಲೀಸರ ಸೂಚನೆ. ತಾವು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಶೋಧ ನಡೆಸ್ತಾ ಇರುವ ಅಧಿಕಾರಿಗಳು. ಕೆಫೆ ಸ್ಫೋಟದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹೈ ಅಲರ್ಟ್. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸಭೆ. ಮಧ್ಯಾಹ್ನ 1 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಮೀಟಿಂಗ್. ಸ್ಫೋಟದಲ್ಲಿ ಗಾಯಗೊಂಡವರಿಗೆ ಮುಂದುವರೆದ ಚಿಕಿತ್ಸೆ.
ಗಂಭೀರ ಗಾಯಗೊಂಡಿದ್ದ ಸ್ವರ್ಣಾಂಬಾಗೆ ಸರ್ಜರಿ, ಒಬ್ಬರು ಡಿಸ್ಚಾರ್ಜ್, ಇನ್ನುಳಿದವರಿಗೆ ಮುಂದುವರಿದ ಟ್ರೀಟ್ಮೆಂಟ್. ಗಂಭೀರ ಗಾಯಗೊಂಡವರಿಗೆ ಚಿಕಿತ್ಸಾ ವೆಚ್ಚ ಭರಿಸೋಕೆ ಮುಂದಾದ ಡಿಸಿಎಂ. ಹೆಲ್ತ್ ಸೆಕ್ರೆಟರಿಗೆ ಡಿಕೆ ಶಿವಕುಮಾರ್ ಸೂಚನೆ, ಎಷ್ಟೇ ಖರ್ಚಾಗಲಿ ನೋಡ್ಕೊಳ್ಳಿ ಎಂದಿರೋ ಡಿಕೆಶಿ. ಗೃಹ ಸಚಿವರ ರಾಜೀನಾಮೆಗೆ ಬಿಜೆಪಿಯವರ ಆಗ್ರಹ. 2022ರಲ್ಲಿ ಕುಕ್ ಬ್ಲಾಸ್ಟ್ ಆದಾಗ ಅವ್ರು ರಿಸೈನ್ ಮಾಡಿದ್ರಾ ಅಂತ ಪರಮೇಶ್ವರ್ ಪ್ರಶ್ನೆ. ರಾಜೀನಾಮೆ ಕೇಳೋದು ಅಭ್ಯಾಸವಾಗ್ಬಿಟ್ಟಿದೆ ಅಂತ ಕೌಂಟರ್. ರಾಮೇಶ್ವರಂ ಕೆಫೆಯ ಇತರ ಬ್ರಾಂಚ್ಗಳ ಮೇಲೂ ಬ್ಲಾಸ್ಟ್ ಎಫೆಕ್ಟ್. ಬೆಂಗಳೂರಿನ 4 ಬ್ರಾಂಚ್ಗಳತ್ತ ಸುಳಿಯದ ಜನ. ಸದಾ ತುಂಬಿ ತುಳುಕ್ತಾ ಇದ್ದ ಕೆಫೆಗಳು ಖಾಲಿ ಖಾಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.